ಗುಡ್ ಮಾರ್ನಿಂಗ್ ಟು ಈಚ್ ಒನ್ ಆಫ್ ಯು. ಇವತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳನ್ನು ಸ್ವಾಗತ ಮಾಡುತ್ತಾ, ನಾನು ಹಿಂದಿನ ಕ್ಲಾಸ್ನಲ್ಲಿ ವಾಣಿಜ್ಯ ವಿಭಾಗದ ಮೊದಲನೇ ವಿಷಯ ವ್ಯವಹಾರ ಅಧ್ಯಯನದ ಸಿಲೆಬಸ್ ಪರಿವಿಡಿಯನ್ನು ತಮಗೆ ಕೊಟ್ಟಿದ್ದೀನಿ. ಈಗ ಆ ಎಲ್ಲ ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯವನ್ನು ನಾನು ಒಂದು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಲಿದ್ದೀನಿ. ಅದ ವ್ಯವಹಾರದ ಸ್ವರೂಪ ಮತ್ತು ಉದ್ದೇಶಗಳು, ನೇಚರ್ ಆ್ಯಂಡ್ ಪರ್ಪೋಸ್ ಆಫ್ ಬಿಸ್ನೆಸ್. ಇದರೊಳಗೆ ಟೋಟಲಿ ಇಂಟ್ರೊಡಕ್ಷನ್ ಆಫ್ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ನೇಚರ್ ಆ್ಯಂಡ್ ಪರ್ಪೋಸ್ ಆಫ್ ಬಿಸ್ನೆಸ್ ಆ್ಯಂಡ್ ವಾಟ್ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ includes economic, non-economic, definition of business, meaning and definition of business, and characteristics of business. First, we will take up the introduction of business. ಇಲ್ಲಿ ಪೀಠಿಕೆ ಒಳಗೆ ನಾವು ಜನರ ಒಂದು ಬಯಕೆಗಳನ್ನು ಈಡೇರಿಸಬೇಕಾಗ್ತದೆ. ಜನರು ಎಲ್ಲೇ ಇದ್ದರೂ ಕೂಡ we must satisfy the needs and requirements of the people who are spread throughout the world. For that, we have to provide goods and services to different places. First, to satisfy the needs and requirements of the consumers by production, and sale of goods and services. Then, different for that, we have to take different activities. How to satisfy the needs, requirements of the people they are spreading throughout the world. So, for that, we have to production of goods, purchase of goods, and selling of goods based on their requirements, needs and requirements. Then activities includes 2 points: production and selling of goods based on their requirements, needs. And then why you produce the goods and sell the goods depends upon the requirements, purpose. What purpose you are producing goods? The main motto is profit oriented. You have to produce whatever goods based on the requirements of the consumers to satisfy the consumers' needs, requirements for the purpose of profit. These are 3 things are included here in the introduction part. Then the first one is satisfy the consumers' needs, requirements. Then the purpose is to earn the profit, or then third one is to take us different activities that like production, distribution and sale of goods for profit. Then come to the second part, Vyavahara Parikalpane, concept of business. Business includes different aspects like economic activities, ಆರ್ಥಿಕ ಚಟುವಟಿಕೆಗಳು, ಆರ್ಥಿಕೇತರ ಚಟುವಟಿಕೆಗಳು, economic activities and non-economic activities are included in this concept. That is basically, before going to the economic and non-economic activities, the business is derived from the word busy, which means being busy. Every individual must be busy in different activities for making profits. Now, then activities may be ಆರ್ಥಿಕ ಚಟುವಟಿಕೆಗಳು, economic activities. Here, ಆರ್ಥಿಕ ಚಟುವಟಿಕೆಗಳಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ಬೋದು. ಅದಕ್ಕೆ ಪ್ರತಿಫಲವನ್ನು ನಿರೀಕ್ಷೆ ಮಾಡ್ತಾ ಇದ್ದಂದ್ರೆ, ಲಾಭವನ್ನು ನಿರೀಕ್ಷೆ ಮಾಡ್ತಿದ್ದಂದ್ರೆ ಅದಕ್ಕೆ ನಾವು ಆರ್ಥಿಕ ಚಟುವಟಿಕೆ ಅಂತ ಕರಿಬೇಕಾಗ್ತೈತಿ. ಈಗ ನಾವೊಂದು ಕಾರ್ಮಿಕ ಒಂದು ಕಾರ್ಖಾನೆ ಕೆಲಸ ಮಾಡುವುದು, ಡಾಕ್ಟರ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ಬೋದು, ಮುಂದೆ ವ್ಯವಸ್ಥಾಪಕರು, ಜವಾನರು, ಕೂಲಿಕಾರರು, ಬೇರೆ ಬೇರೆ ವರ್ಗದವರು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವ ಉದ್ದೇಶ ಅವರು ಪ್ರತಿಫಲವನ್ನು ನಿರೀಕ್ಷೆ ಮಾಡ್ತಿದ್ದರೆ ಅದಕ್ಕೆ ನಾವು ಆರ್ಥಿಕ ಚಟುವಟಿಕೆ ಅಂತ ಕರಿಬೇಕಾಗುತ್ತೆ. ಆರ್ಥಿಕೇತರ ಚಟುವಟಿಕೆ, ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂದರೆ ಆರ್ಥಿಕೇತರ ಚಟುವಟಿಕೆಗಳು. ಆರ್ಥಿಕೇತರ ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ಪ್ರತಿಫಲವನ್ನು ನಿರೀಕ್ಷೆ ಮಾಡದೆ ತಾವು ಸೇವೆಯನ್ನು ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ನಾವು ಆರ್ಥಿಕೇತರ ಚಟುವಟಿಕೆ ಅಂತ. ಉದಾಹರಣೆಗೆ ಒಬ್ಬ ಗೃಹಿಣಿ ತನ್ನ ಕುಟುಂಬದ ಸದಸ್ಯರಿಗೆ ಉಪಹಾರವನ್ನು ತಯಾರು ಮಾಡ್ತಿದ್ರಂದ್ರೆ ಅದು ಅವರ ಕರುಣೆ, ಅವರ ಪ್ರೀತಿ, ವಾತ್ಸಲ್ಯ, ಮಮತೆ, ಅದರ ಆಧಾರದ ಮೇಲೆ ತಯಾರಿಸಿದಂಥ ಉಪಹಾರ, ಅದು ನಾವು ಆರ್ಥಿಕೇತರ ಚಟುವಟಿಕೆ ಅಂತ ನಾವು ಕರಿತೀವಿ. ಅದೇ ಒಬ್ಬ ಗೃಹಿಣಿ ಅದೇ ಒಂದು ಹೋಟೆಲ್ದಲ್ಲಿ ಯಾವುದೇ ಒಂದು ಮೌಲಿಕಾಗಿ ಉತ್ಪಾದನೆ ಮಾಡ್ತಕ್ಕಂಥ ಉಪಹಾರವನ್ನು
ನಾವು ಆರ್ಥಿಕ ಚಟುವಟಿಕೆ ಅಲ್ಲಿ ಅಲ್ಲಿ ವಿ ಎಕ್ಸ್ಪೆಕ್ಟ್ ಸಮ್ ರಿಟರ್ನ್, ವಿ ಎಕ್ಸ್ಪೆಕ್ಟ್ ಸಮ್ ಪ್ರಾಫಿಟ್, ದೆನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎನ್ ಎಕನಾಮಿಕ್ ಆಕ್ಟಿವಿಟೀಸ್. ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ತಯಾರಿಸ್ತಕ್ಕಂಥ ಉಪಹಾರ ಅದು ನಮ್ಮ ಕುಟುಂಬದ ಸಲುವಾಗಿ ಇದ್ದರೆ ಅದು ಆರ್ಥಿಕೇತರ ಚಟುವಟಿಕೆ. ಅದೇ ಉಪಹಾರವನ್ನು ನಾವು ಹೋಟೆಲಲ್ಲಿ ತಯಾರಿಸಿ ಮಾರಾಟಕ್ಕೆ ಮಾಡಿದ್ವು ಅಂದ್ರೆ ಅದು ಆರ್ಥಿಕ ಚಟುವಟಿಕೆ ಅಂತ ನಾವು ಹೇಳಬೇಕಾಗುತ್ತೆ. ಈಗ ಮತ್ತೊಂದು ಉದಾಹರಣೆ, ಒಬ್ಬ ಕುರುಡನನ್ನು ನಾವು ರಸ್ತೆ ದಾಟಲಿಕ್ಕೆ ಸಹಾಯ ಮಾಡ್ತಿದ್ವು ಅಂದ್ರೆ ಅದು ಆರ್ಥಿಕ ಚಟುವಟಿಕೆ ಅಂತ ನಾವು ಹೇಳಬೇಕಾಗುತ್ತೆ. ಅದು ಆರ್ಥಿಕ ಚಟುವಟಿಕೆ ಅಂತ ನಾನ್ ಆರ್ಥಿಕೇತರ ಚಟುವಟಿಕೆ ಅಂತ ಹೇಳ್ಬೇಕಾಗ್ತದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಿದ್ರಂದ್ರೆ, ಚಟುವಟಿಕೆ ಮಾಡ್ತಿದ್ರೆ ಆರ್ಥಿಕೇತರ ಚಟುವಟಿಕೆ ಅನ್ಬೇಕು. ಫಲಾಪೇಕ್ಷೆ ಇಲ್ಲದ ವಿ ಎಕ್ಸ್ಪೆಕ್ಟ್ ಸಮ್ ಪ್ರಾಫಿಟ್ ಆರ್ ರಿವಾರ್ಡ್ ಫಾರ್ ದ್ಯಾಟ್ ಆಕ್ಟಿವಿಟೀಸ್, ಫಾರ್ ದೋಸ್ ಆಕ್ಟಿವಿಟೀಸ್ ಈಸ್ ಕಾಲ್ಡ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ನಾವು ಕರಿತೀವಿ. ಅಗೇನ್ ಆರ್ಥಿಕ ಚಟುವಟಿಕೆಗಳನ್ನು ನಾವು ಮೂರು ಭಾಗಗಳನ್ನು, ಮೂರು ಅಂಗಗಳನ್ನು ಹೇಳ್ತೇವೆ. ಒಂದು ಬಿಸ್ನೆಸ್ ವ್ಯವಹಾರ, ಮತ್ತೊಂದು ವೃತ್ತಿ ಪ್ರೊಫೆಷನ್, ಮತ್ತೊಂದು ಎಂಪ್ಲಾಯ್ಮೆಂಟ್ ಉದ್ಯೋಗ ಅಂತ ನಾವು ಮೂರು ಆರ್ಥಿಕ ಚಟುವಟಿಕೆಗಳು. ಇವು ಮೂರು ಅಂಗಗಳೇನಿದಾವಲ್ಲ, ವ್ಯವಹಾರ ಮತ್ತು ವೃತ್ತಿ ಮತ್ತು ಉದ್ಯೋಗ, ಇವು ಬೇರೆ ಬೇರೆ ಚಟುವಟಿಕೆಗಳು. ಅಲ್ಲಿ ಫಲಾಪೇಕ್ಷೆ ಇರ್ತತಿ. ವಿ ಎಕ್ಸ್ಪೆಕ್ಟ್ ಸಮ್ ಪ್ರಾಫಿಟ್ ಆಗಲಿ, ವಿ ಎಕ್ಸ್ಪೆಕ್ಟ್ ಸಮ್ ರಿವಾರ್ಡ್ ಫ್ರಮ್ ದೋಸ್ ಆಕ್ಟಿವಿಟೀಸ್ ಆರ್ ಎಕನಾಮಿಕ್ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್, ಈಗ ಬಿಸ್ನೆಸ್ ಅಂತಂದರೆ ನಾವು ಯಾವುದೇ ಒಂದು ಸಣ್ಣ ಪ್ರಮಾಣದ ದೊಡ್ಡ ಪ್ರಮಾಣ ಇರ್ಬೋದು, ಅದಕ್ಕೆ ನಾವು ಪ್ರತಿಫಲವನ್ನು, ಲಾಭವನ್ನು ನಿರೀಕ್ಷೆ ಮಾಡ್ತಿರ್ತೇವೆ, ಅದಕ್ಕೆ ನಾವು ಬಿಸ್ನೆಸ್ ಅಂತೀವಿ. ಆ್ಯಂಡ್ ವೃತ್ತಿ, ವಿಶೇಷ ಜ್ಞಾನ ಕೌಶಲ್ಯ ಹೊಂದಿರತಕ್ಕಂಥ ಪರಿಣಿತರು ತಮ್ಮದೇ ಆದಂಥ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರ್ತಾರೋ ಅವರು ತಮ್ಮ ಪ್ರತಿಫಲವನ್ನು ಅದು ಫೀದ ರೂಪದೊಳಗೆ ದೇ ಎಕ್ಸ್ಪೆಕ್ಟ್ ಸಮ್ ಫೀಸ್, ಲೈಕ್ ಡಾಕ್ಟರ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಬೇರೆ ಬೇರೆ ವೃತ್ತಿಯವರು ಬೇರೆ ಬೇರೆ ತಮ್ಮ ಸೇವೆಯನ್ನು ಒದಗಿಸಿದ್ರು ಕೂಡ ಪ್ರತಿಫಲ ನಿರೀಕ್ಷೆ ಇತ್ತಂದ್ರೆ ನಾವು ಅದಕ್ಕೆ ಎಕನಾಮಿಕ್ ಆಕ್ಟಿವಿಟಿ ಅಂತ ಕರಿತೀವಿ. ಉದ್ಯೋಗ ಒಬ್ಬ ಕಾರ್ಮಿಕ ಇರ್ಬೋದು, ಒಬ್ಬ ಜವಾನ್ ಇರ್ಬೋದು, ಒಬ್ಬ ಕ್ಲರ್ಕ್ ಇರ್ಬೋದು, ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿ ಇರ್ಬೋದು. ಯಾವುದೇ ಅಧಿಕಾರಿ ಕೂಡ ತಾವು ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ಪ್ರತಿಫಲವನ್ನು ನಿರೀಕ್ಷೆ ಮಾಡ್ತಿರ್ತಾರೆ. ಒಬ್ಬ ಕೂಲಿಕಾರ ಕೂಲಿಯನ್ನು ನಿರೀಕ್ಷೆ ಮಾಡ್ತಾರೆ, ಒಬ್ಬ ಕ್ಲರ್ಕ್ ಸಂಬಳವನ್ನು ನಿರೀಕ್ಷೆ ಮಾಡ್ತಿರ್ತಾರೆ, ಒಬ್ಬ ಕಾರ್ಯನಿರ್ವಾಹಕ ಇರ್ಬೋದು, ಅವರು ಸಂಬಳವನ್ನು ನಿರೀಕ್ಷೆ ಮಾಡ್ತಿರ್ತಾರೆ. ತಾವು ನಿರೀಕ್ಷೆ ಎಕ್ಸ್ಪೆಕ್ಟೆಡ್ ಸಮಥಿಂಗ್, ಸಮ್ ಅಮೌಂಟ್ ಫಾರ್ ದೇರ್ ಆಕ್ಟಿವಿಟೀಸ್ ಇಸ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ನಾವು ಕರೀತೇವೆ. ಮುಂದೆ ವ್ಯವಹಾರದ ಅರ್ಥ ಮತ್ತು ವ್ಯಾಖ್ಯೆ, ಡೆಫಿನೇಷನ್ ಆಫ್ ಬಿಸ್ನೆಸ್ಸನ್ನು ಈಗ ಸಾಕಷ್ಟು ಸ್ಕಾಲರ್ಸು, thinkers, they have given definition in different ways. Out of which one of the eminent scholar like ಉರ್ವಿಕ್ ಅಂತ ಒಬ್ಬರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ವ್ಯವಹಾರದ ಒಂದು ವ್ಯಾಖ್ಯಾನವನ್ನು ಈ ರೀತಿ ಹೇಳಿದ್ದಾರೆ. ಅಕಾರ್ಡಿಂಗ್ ಟು ಉರ್ವಿಕ್, ವ್ಯವಹಾರವೆಂದರೆ ಯಾವುದೇ ಉದ್ಯಮವು ಸಮಾಜದ ಬೇರೆ ಬೇರೆ ಜನರಿಗೆ ಅಗತ್ಯವಿರುವ ಹಾಗೂ ಬೆಲೆ ಪಾವತಿಸಲು ಒಪ್ಪುವಂಥ ಸರಕು ಸೇವೆಗಳ ಉತ್ಪಾದನೆ, ಖರೀದಿ, ವಿತರಣೆಗೆ ಸಂಬಂಧಿಸಿದೆ. ಅಂದರೆ ಬಿಸ್ನೆಸ್ ಅಂತಂದರೆ ಅದರ ವ್ಯಾಖ್ಯೆಯನ್ನು ಈ ರೀತಿ ಹೇಳಿದರು. ನಾವು ಉತ್ಪಾದನೆ ಮಾಡಬೇಕು ಅಥವಾ ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ನಾವು ಖರೀದಿ ಮಾಡಿ ಜನರ ಬೇಡಿಕೆಗಳ ಅನುಗುಣವಾಗಿ ನಾವು ವಿತರಣೆ ಮಾಡ್ತಕ್ಕಂಥ, ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ, ಅದು ಪ್ರತಿಫಲವಾಗಿ ಲಾಭಕ್ಕೋಸ್ಕರವಾಗಿ ಉತ್ಪಾದನೆ, ಖರೀದಿ, ಉತ್ಪಾದನೆ, ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಏನಿತ್ತಲ್ಲ, ಇದಕ್ಕೆ ನಾವು ಏನಂತೇವೆ, ವ್ಯವಹಾರ ಅಂತ ನಾವು ಕರಿತೇವೆ. ಈ ರೀತಿ ಒಂದು ಸಣ್ಣ ವ್ಯಾಖ್ಯೆಯನ್ನು ಅದು ಉರ್ವಿಕ್ ಅವರು ಕೊಟ್ಟಿದ್ದಾರೆ. ಅದರ ನಂತರ ನಮ್ಮ ಮುಂದಿನ ಭಾಗ ವ್ಯವಹಾರದ ಗುಣಲಕ್ಷಣ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್. ವ್ಯವಹಾರದ ಗುಣಲಕ್ಷಣಗಳು. ಮೊದಲನೇದು ಗುಣಲಕ್ಷಣ ಏನಿತ್ತು, ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಬಿಸ್ನೆಸ್ ಇಸ್ ಎಕನಾಮಿಕ್ ಆಕ್ಟಿವಿಟೀಸ್. Economic activities are those activities which you expect some profit or some reward from others. You do some business, you do some activities, you expect some profit or reward. Like your business, it may be small business or big business, large business. That is a small business like ಸಣ್ಣ ಅಂಗಡಿ ಮಾಲೀಕರು ಇರ್ಬೋದು, ಅಥವಾ ಕಂಪನಿ ದೊಡ್ಡ ಬಿಸ್ನೆಸ್, ದೊಡ್ಡ ಗಾತ್ರ ಬಿಸ್ನೆಸ್ ಅಂದ್ರೆ ಕಂಪನಿ ಇರ್ಬೋದು, ಕೋಆಪರೇಟಿವ್ ಸೊಸೈಟಿ ಇರ್ಬೋದು. ಅದಕ್ಕೆ ತಕ್ಕಂತೆ ನಿಮ್ಮ ಚಟುವಟಿಕೆಗಳು ಬದಲಾವಣೆ ಆಗ್ತಿರ್ತಾವೆ. ಅವರ ಉದ್ದೇಶ ಏನಿರ್ತದೆ ಅಂದ್ರೆ ಪ್ರತಿಫಲವನ್ನು ನಿರೀಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತೈತಿ. ಅಲ್ಲೇ ಮುಖ್ಯ ಉದ್ದೇಶ ಏನಿರ್ತಕ್ಕಂಥ ಸಣ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದ ವ್ಯವಹಾರ ಇದ್ದು ಕೂಡ ಗ್ರಾಹಕರನ್ನ ತೃಪ್ತಿಪಡಿಸೋದು ಮುಖ್ಯ ಗುರಿಯಾಗಿರ್ತದೆ. ಯಾಕಂದರೆ ಬೇಸ್ಡ್ ಆನ್ ದ ಟೂ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್.
ಇನ್ ದ ಓಲ್ಡನ್ ಡೇಸ್ ಏನಿತ್ತು ಅಂದರೆ ಪ್ರೊಡ್ಯೂಸರ್ಸ್ ಓರಿಯೆಂಟೆಡ್ ಗೂಡ್ಸ್ ಇದ್ದು. ಯಾಕೆ ಗ್ರಾಹಕರ ಉತ್ಪಾದಕರ ತಮ್ಮ ಇಚ್ಛೆಗನುಗುಣವಾಗಿ ಉತ್ಪಾದನೆ ಮಾಡಿ ಗ್ರಾಹಕರಿಗೆ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ. ಈಗ ಅಟ್ ಪ್ರೆಸೆಂಟ್ ಮಾಡರ್ನ್ ಅಪ್ರೋಚ್ ಏನೈತೆ ಅಂದರೆ ಕನ್ಸ್ಯೂಮರ್ ಓರಿಯೆಂಟೆಡ್ ಗೂಡ್ಸ್. ಈ ಗ್ರಾಹಕರು ದೇಶದ ನಾನಾ ಭಾಗಗಳಲ್ಲಿ ವಾಸಿಸ್ತಕ್ಕಂಥ ಗ್ರಾಹಕರಿಗೆ ಬೇಕಾಗ್ತಕ್ಕಂಥ ಎಲ್ಲ ಸರಕು ಸಾಮಗ್ರಿಗಳನ್ನು ಅವ್ರಿಗೆ ಯಾವ ಥರದ ವಸ್ತುಗಳು ಬೇಕಾಗಿದ್ದು, ಯಾವ ಗಾತ್ರದ್ದು ಬೇಕು, ಯಾವ ಕಲರ್ದು ಬೇಕು, ಯಾವ ಡಿಸೈನ್ ಬೇಕು, ಯಾವ ವೆರೈಟಿ ಬೇಕು, ಬೇಸ್ಡ್ ಆನ್ ದೇರ್ ನೀಡ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್, the first to collect the information, and then based on the requirements of the consumers, the producer produce the goods and supply the required materials or product to different people staying in different places. Idu consumer modern approach, adu traditional approach, but anyhow the ultimate aim of this first article chaturvadi satisfy the needs requirements of the consumers. Ille ಮುಖ್ಯವಾಗಿ ಹೇಳಿದ ಎಕನಾಮಿಕ್ ಆಕ್ಟಿವಿಟಿ, ಬಿಸ್ನೆಸ್, ಪ್ರೊಫೆಷನಲ್ ಆ್ಯಂಡ್ ಎಂಪ್ಲಾಯ್ಮೆಂಟ್, 3 ಇಂಪಾರ್ಟೆಂಟ್ ಪಾರ್ಟ್ಸ್ ಇನ್ಕ್ಲೂಡೆಡ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್. ಆಲ್ರೆಡಿ ಜಸ್ಟ್ ಡಿಸ್ಕಸ್ ಲೇಟರ್ ಆನ್ ದಿಸ್ ಥಿಂಗ್ಸ್. ನೆಕ್ಸ್ಟ್ ಸರಕು ಸೇವೆಗಳನ್ನು ಉತ್ಪಾದಿಸುವುದು ಅಥವಾ ಪಡೆದುಕೊಳ್ಳುವುದು. ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಪ್ರೊಡಕ್ಷನ್ ಆಫ್ ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಯು ಕ್ಯಾನ್ ಸರಕು ಸೇವೆಗಳನ್ನು ಉತ್ಪಾದಿಸುವುದು. ಯು ಕ್ಯಾನ್ ಪ್ರೊಡ್ಯೂಸ್. There are 2 things are very important. One is the production of goods and sell to the consumers based on their requirements. And some of the industry produced goods you can purchase and sell to the consumers. Only selling is production, or purchase or sell, purchase or production and sell them to the consumers. Ultimate aim is to make profits. This is one. ಸರಕು ಸೇವೆಗಳನ್ನು ಉತ್ಪಾದಿಸುವುದು, ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಪ್ರೊಕ್ಯೂರ್ಮೆಂಟ್ ಆರ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸೆಕೆಂಡ್ ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಥರ್ಡ್ ಒನ್ ಇಸ್ ಸರಕು ಸೇವೆಗಳ ವಿನಿಮಯ, ಮಾರಾಟ, ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಯು ಪ್ರೊಡ್ಯೂಸ್ ಗೂಡ್ಸ್ meant for resale, not for consumption. Say for example, if you have one bike is there, bike purchase, and ultimately after some time you sold the same bike for making profit. It's not a business transaction. It is a continuous product. Production is a continuous, sale is continuous, making profit. Same product, same bike you are selling, you purchasing number of bikes and sold number of bikes in the same shop, in the same business premises. Then it is a continuous process of purchasing, selling is called as a business transaction. ಸರಕು ಸೇವೆಗಳನ್ನು ಉತ್ಪಾದಿಸುವುದು, ಸರಕು ಸೇವೆಗಳ ವಿನಿಮಯ, ಮಾರಾಟ, ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಈಸ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಒನ್ ಟ್ರಾನ್ಸಾಕ್ಷನ್ ಇನ್ ಅ ಲೈಫ್ ಟೈಮ್ ಇಸ್ ನಾಟ್ ಟ್ರೀಟೆಡ್ ಎಸ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸರಕು ಸೇವೆಗಳ ನಿರಂತರ ವಹಿವಾಟುಗಳನ್ನು ಮಾಡುವುದು. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್, ನಾಟ್ ಇನ್ ಎ ಸಿಂಗಲ್ ಪ್ರೊಸೆಸ್. ಸಿಂಗಲ್ ಟ್ರಾನ್ಸಾಕ್ಷನ್ ಈಸ್ ನಾಟ್ ಟ್ರೀಟೆಡ್ ಎಸ್ ಎ business transaction. It is a continuous process of production or purchasing goods and selling, or production and selling is a continuous process till closing of your business. That is another character. ಸರಕು ಸೇವೆಗಳ ನಿರಂತರವಾಗಿ ವಹಿವಾಟುಗಳನ್ನು ಮಾಡುವುದು. Next, earning of profits. ಲಾಭ ಗಳಿಸುವುದು. Your business is purely depends upon making profit. Already I told you that the business may be small one or big one, that is different issues. Anyhow, your labh, that is your profit, is very important. For survival, growth, expansion of your business depends upon the how much amount of profit earned. That is, how much amount of profit earned depends upon the profit your business is. You are continuously survival in the earth, then it depends upon the profit. Profit is very much essential for survival. Profit is very much essential for survival, for expansion, for growth. That profit is necessary. And uncertainty of return, ಅನಿಶ್ಚಿತತೆ ಪ್ರತಿಫಲ. But you don't expect any profit from the business because future is uncertain. ಭವಿಷ್ಯದೊಳಗೆ ಏನಾಗ್ತದೆ ಅಂತ ನಮ್ಗೆ ನಿಶ್ಚಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಸಲ ನಾವು ಸಾಕಷ್ಟು ನಿರೀಕ್ಷೆ ಮಾಡಿರ್ತೇವೆ, ನಮ್ಮ ವ್ಯವಹಾರ ಸಾಕಷ್ಟು ಲಾಭ ಗಳಿಸಬಹುದಂತ ಏನು ನಿರೀಕ್ಷೆ ಮಾಡಿರ್ತೇವೆ.
ಏನೋ ಅನಿರೀಕ್ಷಿತ ಘಟನೆಗಳಾದಂಥ ಪ್ರಕೃತಿ ವಿಕೋಪ ಇರ್ಬೋದು, ಅಥವಾ ಸುನಾಮಿ ಇರ್ಬೋದು, ಮಳೆ ಇರ್ಬೋದು, ಬೆಂಕಿ ಇರ್ಬೋದು, ಅಥವಾ ಕಳ್ಳತನ, ಏನೋ ಅನಾಹುತ, ಏನೋ ಮುಂದಾಗತಕ್ಕಂಥ ಅನಿಶ್ಚಿತ ಘಟನೆಗಳಿಂದ ನಮ್ಮ ವ್ಯವಹಾರಕ್ಕೆ ಹಾನಿ ಆಗಬಹುದು. ಅದಕ್ಕೆ ಸಲುವಾಗಿ ನಾವೇನು ಮಾಡಬೇಕು, ಕೆಲವೊಂದು ಸಲ ನಾವು ವಿಮೆ, ನಮ್ಮ ಆಸ್ತಿಯನ್ನು ನಾವು ವಿಮೆಗೆ ಒಳಪಡಿಸಬೇಕಾಗ್ತೈತಿ. ಸಮ್ ಎಕ್ಸ್ಟೆಂಟ್ ಟು ಕಾಂಪೆನ್ಸೇಟ್ ದಿ ಲಾಸಸ್. ನಷ್ಟ ಭಯ, ಎಲಿಮೆಂಟ್ ಆಫ್ ರಿಸ್ಕ್. ನಷ್ಟ ಭಯ ಯಾಕಂತಂದರೆ ಬಿಸ್ನೆಸ್ ಇಸ್ ಆಲ್ವೇಸ್ ರಿಸ್ಕ್. ನಾವೇನೋ ಎಷ್ಟೋ ಜಾಣರಿರ್ಬೋದು, ಶಾಣರಿರ್ಬೋದು, ಬಟ್ ಬಿಸ್ನೆಸ್ ಯಾವಾಗಲೂ ಇಟ್ ಮೇ ಯು ಕೆನಾಟ್ ಪ್ರಿಡಿಕ್ಟ್ ಫ್ಯೂಚರ್ 100%. ಓನ್ಲಿ ಎಕ್ಸ್ಪೆಕ್ಟ್, ಓನ್ಲಿ ವಿ ಹ್ಯಾವ್ ಅ good ideas about the future, good expectation, but it gives not 100% surety about the profitabilities. ಅದಕ್ಕೆ ನಾವೇನು ಮಾಡ್ತೀವಿ, ನಷ್ಟ ಎಲಿಮೆಂಟ್ಸ್ ಆಫ್ ಸೋ ಮೆನಿ ರಿಸ್ಕ್ ಆರ್ ದೇರ್. ದೆನ್ ನ್ಯಾಚುರಲ್ ರಿಸ್ಕ್ ಇರ್ಬೋದು, ಸೋ ಮೆನಿ, ಅಥವಾ ಹ್ಯೂಮನ್ ರಿಸ್ಕ್ ಇರ್ಬೋದು. ಅದಕ್ಕೆ ಸಾಕಷ್ಟು ನಾವು ನೋಡ್ತಿರ್ತೇವೆ ಗಂಡಾಂತರಗಳಿಂದ, ಅವನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ನಾವು ಈಗ ಸಾಕಷ್ಟು ತೊಂದರೆಯನ್ನು ನಾವು ನಿವಾರಣೆ ಮಾಡ್ಕೊಳ್ಬೇಕಾಗ್ತಂದ್ರೆ ಅವನ್ನ ನಾವು ಸರಿಯಾಗಿ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತೈತಿ. ಅದು ಒಂದು ನಷ್ಟ ಭಯ ಇದ್ದೇ ಇರ್ತೈತಿ. ವಿದೌಟ್ ರಿಸ್ಕ್ ವಿ ಕೆನಾಟ್ ಸರ್ವೈವ್ ಅವರ್ ಬಿಸ್ನೆಸ್. ನಮ್ಮ ಬಿಸ್ನೆಸ್ ರಿಸ್ಕ್ ಮೇಲೆ ಹೋಗ್ತಿರ್ತೀವಿ. ಎಲ್ಲಿ ವೇರ್ ದೇರ್ ಈಸ್ ಮೋರ್ ರಿಸ್ಕ್, ಮೋರ್ ಪ್ರಾಫಿಟ್. ದೇರ್ ಈಸ್ ನೋ ರಿಸ್ಕ್, ನೋ ಪ್ರಾಫಿಟ್. ಎಷ್ಟು ನೀವು ಅಲ್ಲಿ ಒಂದು ಭಯ, ರಿಸ್ಕ್ ತೆಗೆದುಕೊಳ್ತೀವಿ, ಜವಾಬ್ದಾರಿ ತೆಗೆದುಕೊಳ್ತೀವಿ, ಅಷ್ಟು ನಿಮ್ಮ ಬಿಸ್ನೆಸ್ ಲಾಭ ಆಗ್ಬೋದು. ಅಥವಾ ಟು ಸಮ್ ಎಕ್ಸ್ಟೆಂಟ್ ಡಿಕ್ರೀಸ್ ದ ಎಕ್ಸ್ಪೆನ್ಸಸ್, ಲಾಸಸ್ ಆಲ್ಸೋ. ದ್ಯಾಟ್ಸ್ ವೈ ಯು ಮಸ್ಟ್ ಬಿ ಅವೇರ್ ಅಬೌಟ್ ದಿ ಎಲಿಮೆಂಟ್ ಆಫ್ ದಿಸ್. ಬಂಡವಾಳ ಹೂಡಿಕೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ದಟ್ ಇನ್ವೆಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಬೈ ದಿ ಪ್ರೊಪ್ರೈಟರ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಅಂಡ್ ಸೈಜ್ ಆಫ್ business. If your business small size, you need some minimum amount of capital. Your business is a big size, you need maximum amount of capital based on the nature and size of business. ನಿಮ್ಮ ಗಾತ್ರದ ಆಧಾರದ ಮೇಲೆ, ನಿಮ್ಮ ವ್ಯವಹಾರದ ಗಾತ್ರದ ಆಧಾರದ ಮೇಲೆ ಏನು ಬೇಕು, ಬಂಡವಾಳ ಹೂಡಿಕೆ, ಬಂಡವಾಳದ ಅವಶ್ಯಕತೆ ಬೇಕಂತ ಹೇಳ್ತಾ ಇದು ಎಲ್ಲ ಮೊದಲನೇ ಅಧ್ಯಾಯದ ಮೊದಲನೇ ಭಾಗವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇಷ್ಟು ನೀವೆಲ್ಲ ಇದರ ಬಗ್ಗೆ ಅಭ್ಯಾಸ ಮಾಡಿಕೊಂಡು ಇದ್ರ ಬಗ್ಗೆ ಇಲ್ಲಿ ಏನಾದರೂ ನಿಮ್ಗೆ ಇದರೊಳಗಿದ್ದ ಡೌಟ್ಸ್ ಇದ್ದರೆ ನಮಗೆ ಡೈರೆಕ್ಟಾಗಿ ನೇರವಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟು ಹೇಳಿ ನಾನು ಈ ಒಂದು ಭಾಗಕ್ಕೆ ವಿರಾಮ ಕೊಡ್ತೀನಿ. ಥ್ಯಾಂಕ್ ಯು.